ब्रह्मांड सर्वग्रह सर्वाकाश गंगा सर्वभूत मंडल प्रेत मंडल पिशाच मंडल डाकिनी मंडल शाकिनी मंडल हाकिनी मंडल यमराज मंडल इंद्र मंडल अग्नि मंडल वायु मंडल भूमि मंडल आकाश मंडल नवग्रह मंडल यंत्र मंडल तंत्र मंडल मंत्र मंडल चंद्र मंडल नाग मंडल गंधर्व मंडल यक्ष मंडल किन्नर मंडल ब्रह्म राक्षस मंडल शोषय शोषय दहक्षण कुरु कुरु क्रुम फट स्वाहा। ओम नमो भैरवाय सर्व ब्रह्मांड सर्वग्रह सर्वाकाश गंगा सर्वभूत मंडल प्रेत मंडल पिशाच मंडल डाकिनी मंडल शाकिनी मंडल हाकिनी मंडल यमराज मंडल इंद्र मंडल अग्नि मंडल वायु मंडल भूमि मंडल आकाश मंडल नवग्रह मंडल यंत्र मंडल तंत्र मंडल मंत्र मंडल चंद्र मंडल नाग मंडल गंधर्व मंडल यक्ष मंडल किन्नर मंडल ब्रह्म राक्षस मंडल शोषय शोषय दहक्षण कुरु कुरु क्रुम फट स्वाहा। महादेवी देवी महादेवी विनाशाय ಜಿಲ್ಲೆಗಳು ಸರ್ವೆ ಮಾಡಿ ಮಠ ಮನೆಗಳನ್ನೆಲ್ಲ ಮಾಡಿ ಅದೆಲ್ಲ ತಿಳಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ನೆಲಗುಂದಿ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ. ನಮಸ್ಕಾರ ಸ್ನೇಹಿತರೆ, ಇದನ್ನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಮವಳ್ಳಿ ವಿಭಾಗದಲ್ಲಿದ್ದೀವಿ. ಈಗ ಶ್ರೀ ನಾಗದುರ್ಗ ಪೀಠ ಮಹಾಸಂಸ್ಥಾನ ಮಠದಲ್ಲಿ ಪೂಜ್ಯ ಗುರುಗಳನ್ನ ಸುಮಾರು 4-5 ವರ್ಷ ಆಗಿತ್ತು ಭೇಟಿ ಮಾಡಿ. ಇವತ್ತು ವಿಶೇಷವಾಗಿ ಹುಣ್ಣಿಮೆ ಪ್ರಯುಕ್ತ ಗುರುಗಳನ್ನ ಭೇಟಿ ಮಾಡಬೇಕು ಅಂದ್ಬಿಟ್ಟು ಅಡ್ರೆಸ್ ತೊಗೊಂಡು ತಿರ್ಗಾನ ಯಾಕೆ ಸುಮಾರು ವರ್ಷ ಆಯಿತು ಈ ಕಡೆ ಬಂದು. ಹಾಗಾಗಿ ನಮ್ಮ ಅದೃಷ್ಟಕ್ಕೆ ಗುರುಗಳು ಬರ್ತಾ ಇದ್ದಂಗೆ ಸಿಕ್ಕಿದ್ದಾರೆ. ಮತ್ತು ಇವತ್ತಿನ ಒಂದು ವಿಶೇಷತೆ ನಾಡಿನ ಜನತೆಗೆ ತಿಳಿಸುವಂಥ ಒಂದು ದಿವ್ಯ ಕಾರ್ಯಕ್ರಮ ಗುರುಗಳ ಮುಖಾಂತರ. ಗುರುಗಳ ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾಡಿನ ಜನತೆಗೆ ಒಂದು ಶುಭ ಸಂದೇಶ ಕೊಡಬೇಕು ತಮ್ಮ ಮಾರ್ಗದರ್ಶನದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಾತ್ರ ನಮಃ. ನಾಡಿನ ಜನತೆಗೆ ಬರೀ ಹುಣ್ಣಿಮೆದೇ ಅಲ್ಲ, ವರ್ಷ ಪೂರ್ತಿ ಅವರು ಎಲ್ಲರೂ ಸೌಖ್ಯವಾಗಿ ಆಯುಷ್ಯ ಆರೋಗ್ಯದೊಂದಿಗೆ ಇರಬೇಕು. ಲೋಕ ಕಲ್ಯಾಣಾರ್ಥವಾಗಿ ಈ ಪೀಠದಲ್ಲಿ ನಡೆಯುವಂಥ ಅಮಾವಾಸ್ಯೆ ಹುಣ್ಣಿಮೆ ಹೋಮಗಳು ಸರ್ವ ಜನಾಂಗದ ಅಭ್ಯುದಯಕ್ಕಾಗಿ ಅಭಿವೃದ್ಧಿಗಾಗಿ ಮಾಡಲ್ಪಡುತ್ತೆ. ಎಲ್ರಿಗೂ ಒಳ್ಳೆಯದಾಗಿ. ಚೆನ್ನಾಗಿದೆ, ಆಯುಷ್ಯ ಆರೋಗ್ಯದೊಂದಿಗೆ
ಧಾರ್ಮಿಕ ವಿಭಾಗ ತುಂಬ ಕಷ್ಟ ಇದೆ ಹಾಕೊಂಡು ಮಾಡೋದು. ಪ್ರತಿಯೊಂದು ಜಿಲ್ಲೆಗಳನ್ನೆಲ್ಲ ಸರ್ವೆ ಮಾಡಿ ಮಾಡ್ಕೊಂಡ್ಬರ್ತೇನೆ. ಹಾಗೆ ಕೆಲವು ಧಾರ್ಮಿಕ ಸಂಸ್ಥೆಗಳು, ಪೀಠಗಳು, ಮಠಗಳಲ್ಲಿ ಕೆಲವು ವಿಚಾರಗಳು ಲೋಕಕ್ಷೇಮ ಆಗಿಲ್ಲ. ಅದನ್ನೊಂದಷ್ಟು ಅವರು ಹೋಗೋದಾದ್ರೆ ಮನದಟ್ಟು ಮಾಡಿ. ಮತ್ತು ಸೋಷಿಯಲ್ ಮೀಡಿಯಾ ಆಮೇಲೆ ಯೂಟ್ಯೂಬ್ ಚಾನೆಲ್ಸಲ್ಲಿ ಈ ದೇವಸ್ಥಾನ ಬಂದರೆ ಹಿಂಗಾಗುತ್ತೆ, ಈ ದೇವಸ್ಥಾನಕ್ಕೆ ಬಂದರೆ ಹಿಂಗಾಗುತ್ತೆ, ಈ ವಿದ್ಯೆ ಕಲಿಸ್ತೀನಿ, ಆ ವಿದ್ಯೆ ಕಲಿಸ್ತೀನಿ ಅಂತ ಹಾಕ್ತಿದ್ದಾರೆ. ಅದು ತಪ್ಪು. ದೇವರು ಅನ್ನೋದು ಅವರ ಆಜ್ಞೆ ಇಲ್ಲದೆ ನೀವು ಇಲ್ಲಿ ಬರೋಕ್ಕಾಗೋದಿಲ್ಲ. ನಾನು ಬರೆಯೋ ಅವಶ್ಯಕತೆನೇ ಇಲ್ಲ. ಈಗ 5 ವರ್ಷ ಆಯಿತು ಬಂದು ಹೋಗಿ ಯಾವಾಗ ಬಂದ ತಕ್ಷಣ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಈಗ ಆಗಬೇಕು. ಅದು ಪ್ರಮೋಟ್ ಮಾಡಿ ಅದೊಂಥರ ಏನೋ ಒಂದು ಕಂಪನಿಯ ವಸ್ತುಗಳನ್ನು ಮಾರ್ಕೆಟಿಂಗ್ ಮಾಡೋ ರೀತಿ ದೇವರನ್ನು ಮಾಡಬಾರ್ದು. ಅದೊಂದನ್ನು ಮನದಟ್ಟು ಮಾಡಿ. ನನಗೆ ಸಿಕ್ಕಿದಾಗ ನಾನು ಹೇಳ್ತೀನಿ, ನಾನು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ. ಶ್ರೀವಿದ್ಯೆಯನ್ನು 15 ದಿವಸ ಪರಿಸ್ಥಿತಿ 33,333 ಅಂತೇಳಿ ಯಾರೋ ಸ್ವಾಮೀಜಿ ಹೇಳ್ಕೊಂಡು ಬೇಕಾಗಿ ನಮ್ಮ ಧರ್ಮವನ್ನು ನಾವೇ ಅವಮಾನ ಮಾಡ್ತಿದ್ದೀವಿ. ಅದನ್ನೊಂದಷ್ಟು ಮನದಟ್ಟು ಮಾಡಿ ಎಲ್ರಿಗೂ. ವಿರೋಧ ಇಲ್ಲ, ಬಟ್ ಆ ಥರ ರೀತಿ ದಿಢೀರ್ ಮಾಯಾ ಬಜಾರೆಲ್ಲ ಬೇಡ. 5 ವರ್ಷ 6 ವರ್ಷ ಕಲಿಯೋ ವಿದ್ಯೆನ 15 ದಿವಸದಲ್ಲಿ 33,000 ರೂಪಾಯಿ ಕಲಿಸೋಕ್ಕಾಗುತ್ತೆ ಅಂತಂದರೆ ಅದು ಎಂಥ ವಿಪರ್ಯಾಸ. ಸದಾ ನಮ್ಮ ವೇದಿಕೆ ಮೇಲೆ ನಿಮ್ಮ ಆಶೀರ್ವಾದ ಇದೆ. ಖಂಡಿತ ಖಂಡಿತ.